ಸ್ವಾಗತ. ನೋಡ್ತಾ ಇದ್ದೀರಿ ಆರೋಗ್ಯ ಭಾಗ್ಯ. ಹಾಗೆಯೇ ಡಾಕ್ಟರ್ ಆರತಿ ಅವರು ಕೂಡ ನಮಗೆ ಇವತ್ತು ಹಲವಾರು ಅಂಶಗಳನ್ನ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಬಗ್ಗೆ, ಮುಖದಲ್ಲಿ ಆಗುವಂಥ ಏರುಪೇರುಗಳನ್ನ ಯಾವ ಥರ ಸರ್ಜರಿ ಮೂಲಕ ಸರಿಪಡಿಸುವಂಥದ್ದು. ಹಾಗೆಯೇ ಡಾಕ್ಟರ್, ಇದೀಗ ನೀವು ಹೇಳ್ತಾ ಇದ್ರಿ ಯಾವ ಹಲವಾರು ಅಂಶಗಳು, ರೋಡ್ ಆಕ್ಸಿಡೆಂಟ್ಸ್ ಇಂದ ಮುಖಕ್ಕೆ ಏನಾದ್ರು ಸಂಭವಿಸಬಹುದು, ಇಲ್ಲ ಹಲ್ಲುಗಳಿರುವಂಥ ಇನ್ಫೆಕ್ಷನ್ನಿಂದ, ಒಸಡುಗಳ ಇನ್ಫೆಕ್ಷನ್ಗಳಿಂದ ಅಂತ. ಹೀಗೆ ನಾವು ಸಾಮಾನ್ಯವಾಗಿ ಒಂದು ಟರ್ಮಿನಾಲಜಿ ಕೇಳಿ ಬರ್ತೇವೆ, ಇಲ್ಲ ಪೇಪರ್ಸ್ನಲ್ಲಿ ಓದ್ ಬರ್ತೇವೆ. ಈ ಒಂದು ನಾನು ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಕರೆ ಬರ್ತಾ ಇದೆ. ಯಾರು ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ರೇಖಾ ಅವರೇ, ನಮಸ್ಕಾರ. ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ, ಗೊತ್ತಾಯ್ತು, ಹೇಳಿ ಮೇಡಮ್. ಎಂತ ಗೊತ್ತುಂಟಾ, ಈಗ ಮೊದಲು ನಾವೆಲ್ಲ ಮಸಿಯಿಂದ ಮತ್ತೆ ಈ ಮಾವಿನ ಹಣ್ಣಿನ ಎಲೆಗಳಿಂದ, ಗೇರು ಹಣ್ಣಿನ ಎಲೆಗಳಿಂದ ಹಲ್ಲನ್ನು ತಿಕ್ತಿದ್ದೆವು ಹೌದು ಮೊದಲು. ಈಗ ಈ ಪೇಸ್ಟ್ ಮತ್ತೆ ಬ್ರಷ್ ಬಂದ ನಂತರ ಸಣ್ಣ ಮಕ್ಕಳಿನ ಹಲ್ಲು ಕೂಡ ಹೊಟ್ಟೆ ತೂತು ಬೀಳುವುದು, ಮತ್ತೆ ಹಲ್ಲು ಹುಳ ತಿನ್ನುವುದು, ಅದೆಲ್ಲ ಏನೆಲ್ಲ ಈಗ ನಡೀತದೆ. ಹೇಗೆ ಮೇಡಮ್ ಅದು? ರೇಗು ಅವರೇ, ಇದು ಹಳೆ ಕಾಲದಲ್ಲಿ ನೀವು ಅದು ಮಾವಿನ ಎಲೆ ಮತ್ತೆ ಇದು ಮಸಿಯಿಂದೆಲ್ಲ ಬ್ರಷ್ ಮಾಡೋದೆಲ್ಲ ಇತ್ತು. ಅದು ಇಟ್ಸ್ ಜಸ್ಟ್ ರಿಫೈನ್ಡ್ ಫಾರ್ಮ್ ಆಫ್ ಟೂತ್ ಪೇಸ್ಟ್ ಅಲ್ಲಿ ನಿಮಗೆ ಅದು ಕಾಣೋದಿಲ್ಲ ಕಣ್ಣಿಗೆ, ಬಟ್ ಅದ್ರದ್ದು ಮೈನ್ಯೂಟ್ ಕಂಟೆಂಟ್ಸ್ ನಿಮಗೆ ಮಾವಿನ ಎಲೆಯಲ್ಲಿ ಮಾಡ್ಬೇಕಾದ್ರೆ ಜಾಸ್ತಿ ಫೋರ್ಸ್ ಆಗ್ತಿತ್ತು ಹಲ್ಲಿಗೆ, ಸೊ ಅಬ್ರೇಡ್ ಆಗ್ತಿತ್ತು. ಬಟ್ ಟೂತ್ ಪೇಸ್ಟ್ ಇಸ್ ಅ ರಿಫೈನ್ಡ್ ಫಾರ್ಮ್ ಆಫ್ ದೋಸ್ ಓಲ್ಡನ್ ಮೆಥಡ್ಸ್. ಮತ್ತೆ ಮಕ್ಕಳಿಗೆ ಹಲ್ಲು ಹಾಳಾಗೋದು, ಇಟ್ ಇಸ್ ರೆಗ್ಯುಲರ್, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಟೂತ್ ಪೇಸ್ಟ್, ಇದು ಮೇನ್ಲಿ ಬಿಕಾಸ್ ಆಫ್ ದ ರಿಫೈನ್ಡ್ ಫುಡ್ ನಾವು ತಿನ್ನೋದೀಗ. ಜಾಸ್ತಿ ಅಂಶದ ಚಾಕ್ಲೇಟ್ಸ್ ಮತ್ತೆ ನಿಮಗೆ ಚಿಪ್ಸ್ ಅಂತದೆಲ್ಲ ಸ್ಟಿಕ್ಕಿ ಫುಡ್ ತಿಂದು ಬಾಯಿ ಮುಕ್ಕಳಿಸೋದಿಲ್ಲ, ಬ್ರಷ್ ಮಾಡೋದಿಲ್ಲ, ಅದರಿಂದ ನಿಮಗೆ ಹಲ್ಲು ಹುಳುಕಾಗೋದು. ಸೊ ರೇಗೋ ಅವ್ರು ನಮ್ಮ ಪರ್ಮನೆಂಟ್ ಕಾಲರ್ಸ್ ಹಾಗೇನೆ ಆಗ್ತದೆ. ಈಗ ನೀವು ದ ರೈಟ್ ಥಿಂಗ್ ದಟ್ ಯು ಸೆಡ್, ಇವಾಗಿನ ಮಕ್ಕಳಿಗೆ ಫಾಸ್ಟ್ ಫುಡ್ ಲೈಫ್ ಅಂದ್ರೆ ಏನಿದ್ರು ಮಕ್ಕಳಿಗೆ ಮುಂಚೆ ಪ್ರಾಯಶಃ ಆಟ ಆಡ್ಲಿಕ್ಕೆ ವಸ್ತುಗಳನ್ನ ಕೊಡ್ತಿದ್ವಿ, ಇವಾಗೆಲ್ಲ ಚಾಕ್ಲೇಟ್ಸ್ ತಂದು ಕೊಡ್ತಾರೆ. ಸೊ ಲಾಟ್ ಆಫ್ ಆಸ್ಪೆಕ್ಟ್ಸ್ ಪ್ರಾಬ್ಲಿ ಲೈಫ್ ಸ್ಟೈಲ್ ಚೇಂಜಸ್. ಹಾಗೇನೆ ಡಾಕ್ಟರ್, ಇದೀಗ ನಾವು ಕೇಳಿ ಬರ್ತೀವಿ ಈ ಅಂಶ, ಈ ಲೆಫ್ಟ್ ಲಿಪ್ ಅಂಡ್ ಪೆಲೆಟ್ ಬಗ್ಗೆ ನಾವು ಕೇಳಿ ಬರ್ತೀವಿ. ಈ ಒಂದು ದಿಸ್ ಪಾರ್ಟ್ ಆಫ್ ಸರ್ಜರಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಪ್ರಾಬ್ಲಮ್ ಅಂಡ್ ಹೌ ಡು ಯು ಗೋ ಅಬೌಟ್ ಇಟ್? Cleft lip and palate is not anything new. It's been for a long time. Cleft lip and palate ಅಂದ್ರೆ ಸೀಲ್ ತುಟಿ ಅಂತ ಹೇಳ್ತಾರೆ. ಮಗು ಹುಟ್ಟಿದಿಂದ ಇರುವಂತ ಇದು ಪ್ರಾಬ್ಲಮ್. ಅದನ್ನ ರೋಗ ಅಂತ ಹೇಳಿಕ್ಕೆ ಆಗುದಿಲ್ಲ. neither can you call it as being handicapped or retarded. ನೀವೀಗ ವಿಡಿಯೋಲಿ ನೋಡ್ಬೋದು ಅದು ಹೇಗೆ ಫಾರ್ಮ್ ಆಗ್ತದೆ ಅಂತ ತೋರಿಸ್ತಾರೆ. ಮಗುಗೆ ಸೀಲ್ ತುಟಿ ಇರ್ತದೆ. ಇದರಿಂದ ಆಗೋ ಅಂತ ಪ್ರಾಬ್ಲಮ್ಸ್ ಏನಂದ್ರೆ ಮಗುಗೆ ಫೀಡಿಂಗ್ ಪ್ರಾಬ್ಲಮ್ಸ್, ಹುಟ್ಟಿದ ತಕ್ಷಣ ಹಾಲು ಕುಡಿಯೋಕೆ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇರ್ತದೆ, ಬಿಕಾಸ್ they will not be able to suckle. So the second problem would be ಅದರಿಂದ ನಿಮಗೆ ಅಂಗಳದಲ್ಲಿ ಸಹ, ಇನ್ ದ ಸೆನ್ಸ್ ಪ್ಯಾಲೆಟ್ ಅಲ್ಲಿ ಸಹ ನಿಮಗೆ ಪ್ರಾಬ್ಲಮ್ಸ್ ಇರ್ತದೆ. ಸೊ ಹಾಗೆ ಇರುವಾಗ ನಿಮಗೆ ಅಲ್ಲಿ ಇಯರ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಉಂಟು. ಹಿಯರಿಂಗ್ ಪ್ರಾಬ್ಲಮ್ಸ್, ಮಗುಗೆ ಕೇಳುದು ಕಮ್ಮಿ, ಮತ್ತೆ ಮಾತಾಡುವಾಗ ನೇಸಲ್ ಟ್ವಾಂಗ್ ಅಂತ ಹೇಳ್ತೇವೆ, ಮೂಕು ಸ್ವರ ಇಂದ ಮಾತಾಡುವ ಹಾಗೆ ಅಂತ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ಇದು ಜಾಸ್ತಿ ಇರುವುದು ನಿಮಗೆ ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ. ಬಟ್ ಇಟ್ಸ್ ನಾಟ್ ಅ ಕರ್ಸ್. ತುಂಬಾ ಮೂಢನಂಬಿಕೆ ಉಂಟು. ಇಟ್ಸ್ ಲೈಕ್ ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಗುಗಾದ್ರೆ ದೇವ್ರದೇನೋ ಕರ್ಸ್ ಅಂತ ಹೇಳಿಕೊಂಡು ಶಾಪ ಅಂತದೆಲ್ಲ ಏನಿಲ್ಲ. ಇಟ್ ಇಸ್ ಜಸ್ಟ್ ಅ ಪ್ರಾಬ್ಲಮ್ ವಿಚ್ ಕ್ಯಾನ್ ಬಿ ಸಾಲ್ವ್. ಹಾಗೇನೆ ಚೈಲ್ಡ್ ಕ್ಯಾನ್ ಲೀಡ್ ನಾರ್ಮಲ್ ಲೈಫ್. ಓಕೆ, ಗ್ರೇಟ್. ಸೊ ಪ್ರಾಯಶಃ ಇದನ್ನ ಸರ್ಜರಿ ಮೂಲಕ ಸರಿಪಡಿಸಬಹುದು. ಸೊ ಡಾಕ್ಟರ್, ಈ ಒಂದು ಸರ್ಜರಿ ನೀವು ಹೇಳಿದ್ರಿ ಯಾವ ತರ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ಬೋದು, ಇದನ್ನ ಚಿಕ್ಕ ವಯಸ್ಸಿನಲ್ಲಿ ಸರಿಪಡಿಸಬಹುದಾ, ಇಲ್ಲ ಡು ವಿ? ದಿಸ್ ಇಸ್ ಮೋರ್ ಆಫ್ ಸ್ಪೆಷಲೈಸ್ಡ್ ಫೀಲ್ಡ್ ವಿಚ್ mainly the maxillofacial surgeons deal with. So ಇದರಲ್ಲಿ ನಿಮಗೆ we have it as a staged repair ಅಂತ ಹೇಳ್ತೇವೆ. In sense first 3 to 6 months ಮಗುಗೆ ಮೇನ್ ಇಂಟೆನ್ಷನ್ ಏನು, ಅದಕ್ಕೆ ಹಾಲು ಕುಡಿಸೋದಕ್ಕೆ. ಸೊ ಆ ಟೈಮಿಗೆ ಅದರ ಲಿಪ್ ನಾರ್ಮಲ್ ಇರಬೇಕು. ಟು ಮೇಕ್ ದಟ್ ಪಾಸಿಬಲ್ ವಿ ಡೂ ದ ಲಿಪ್ ಸರ್ಜರಿ, ಕ್ಲೆಫ್ಟ್ ಲಿಪ್ ಸರ್ಜರಿ ಮಾಡ್ತೇವೆ. 9 to 12 months ಮಗುಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕು, ಅದ್ರ ಮತ್ತೆ ಮಾತು ಉಚ್ಚಾರನ ಕರೆಕ್ಟ್ ಇರಬೇಕು. ಆ ಟೈಮಿಗೆ ಪ್ಯಾಲೆಟ್ ಸರ್ಜರಿ ಮಾಡ್ತೇವೆ. ಇಟ್ ಇಸ್ ಫರ್ದರ್ ಫಾಲೋಡ್ ಆನ್ ಬೈ 14 years ಆಗುವಾಗ ಹಲ್ಲು ಬರ್ಬೇಕು ಕರೆಕ್ಟ್. ಆ ಜಾಗದಲ್ಲಿ ಡಿಫೆಕ್ಟ್ ಇರುವ ಕಾರಣ ಹಲ್ಲು ಸರಿ ಬರುದಿಲ್ಲ, ಒಂದ್ಸರಿ ತುಂಬಾ ಹಿಂದೆ ಬರುತ್ತೆ, ಮುಂದೆ ಬರ್ತದೆ. ಟು ಅವಾಯ್ಡ್ ದಟ್ ವಿ ಡೂ ಅ ಸರ್ಜರಿ. ಫ್ಯೂಚರ್ ಇಟ್ಸ್ ದ ನೋಸ್ ಕರೆಕ್ಷನ್. ನೋಸ್ ಎಫೆಕ್ಟ್ ಆಗಿರ್ತದೆ ಆಸ್ ಯು ಸಿ ಇನ್ ದ ವಿಡಿಯೋ. ಸೊ ನೋಸ್ ಕರೆಕ್ಷನ್ಸ್ ಮತ್ತೆ ಮಾಡ್ತೇವೆ. ಸೊ ನೀವು ಹೇಳೋಕೆ ಇಟ್ಸ್ ಸ್ಟೆಪ್ ಬೈ ಸ್ಟೆಪ್ and we have a proper cleft team for it. Initially it was just one surgeon who used to do in the olden days, but now this trend is set in India, especially in Mangalore, that we deal it as a team effort. A specialized team works on one patient. ಸೊ ಒಂದು ತಂಡದ ಜಂಟಿಯಾಗಿರುವಂತಹ ಒಂದು ಎಫರ್ಟ್ ನಿಂದ ಎಲ್ಲಾ ಸ್ಟೇಜಸ್ ನಾನು ಕವರ್ ಮಾಡುವಂಥದ್ದು. ಹಾಗೆ ಡಾಕ್ಟರ್, ಇನ್ನೊಂದು ಈಗ ಹಲ್ಲುಗಳಲ್ಲಿ ಇಲ್ಲ ನಮ್ಮ ಒಸಡುಗಳಲ್ಲಿ ಸಾಮಾನ್ಯವಾಗಿ ನಾವು ಮೌತ್ ಅಲ್ಸರ್ಸ್ ಬಗ್ಗೆ ಕೇಳಿ ಬರ್ತೇವೆ. ಸೊ ಈ ಮೌತ್ ಅಲ್ಸರ್ ಅಂದಾಗ ಡಾಕ್ಟರ್, ಇದರಲ್ಲಿ ಯಾವ ತರದ ಕಾಂಪ್ಲಿಕೇಶನ್ಸ್ ಇರುತ್ತೆ? ಇಲ್ಲ ಹೇಳ್ತಾರೆ ಈ ಓರಲ್ ಕ್ಯಾನ್ಸರ್ ಅಂತ ಕೂಡ ಇವಾಗ ಇದೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಮೌತ್ ಅಲ್ಸರ್ ಅಂಡ್ ದೆನ್ ಹೌ ಡಸ್ ಇಟ್ ಗೋ ಅಬೌಟ್ ವಿತ್ ಓರಲ್ ಕ್ಯಾನ್ಸರ್? Okay, mouth ulcer is probably one of the most common dental problem people have and most ignored. ಹಾಗೇನೆ ಕರೆ ಬಂತು, ಯಾರು ಮಾಡ್ತಾ ಇದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ.
ನಮಸ್ಕಾರ. ಏನಂದ್ರೆ ನಂದು ಪ್ರಾಬ್ಲಮ್ ಈಗ 2 ಇಯರ್ ಆಯ್ತು. ಅಂದ್ರೆ ಡೆಂಟಲ್ಗೆ ಇದು ವೈರ್ ಹಾಕಿದ್ದೀನಿ. ಓಕೆ. ಅದರಲ್ಲಿ 2 ಹಲ್ಲು ಸಲ ತೆಗ್ದಿದ್ದಾರೆ. ಅದರಲ್ಲಿ ಏನಾದ್ರು ಕಣ್ಣಿಗೆ ಎಫೆಕ್ಟ್ ಇದೆಯಾ? ಇಲ್ಲ, ನಿಮಗೆ ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ, ಏನ್ ಹೇಳಿದ್ರಿ? ಅಂದ್ರೆ ನಿಮ್ಮ ಹೆಸರು your name. ಹಲೋ, ನಿಮ್ ಹೆಸರು ಹೇಳಿಲ್ಲ ಸರ್ ತಾವು. ಜೋಕರ್ ಪುತ್ರನ್ ಅಂತ. ಓಕೆ ಪುತ್ರನ್ ಅವರೇ, ನಿಮಗೆ ಹಲ್ಲಿಂದ ಕಣ್ಣಿಗೆ ಎಫೆಕ್ಟ್ ಇಲ್ಲ. ನನ್ನ ಪ್ರೀವಿಯಸ್ ಇದ್ರ ಬಗ್ಗೆ ಹೇಳಿದ್ದೇನೆ ನಾನು. ಬಿಕಾಸ್ ನಿಮಗೆ ನಿಮ್ಮ ಮೋಸ್ಟ್ ಪ್ರಾಬ್ಲಿ ನಿಮ್ಮ ಮೇಲೆ ಹಲ್ಲು ತೆಗ್ದಿರ್ತಾರ ಅಂತಲ್ಲ? ಎರಡು ಮೇಲದ ಹಲ್ಲು ತೆಗಿತಾರೆ. ದ ರೀಸನ್ ಬಿಹೈಂಡ್ ಟೇಕಿಂಗ್ ದ ಟೂತ್ ಇಸ್, ಜನರು ಹೆದರ್ಕೊಂಡ್ ಬಿಡ್ತಾರೆ, ಯಾಕೆ ಹಲ್ಲು ತೆಗಿಬೇಕು ಒಂದು ವೈರ್ ಹಾಕಿ ಇಳಿಬೇಕಾದ್ರೆ. ವೈರ್ ಹಾಕೋದು ರೀಸನ್ ಯಾಕೆಂದ್ರೆ ನಿಮ್ಮ ಹಲ್ಲು ಮುಂದೆ ಉಂಟು, ಅಂದ್ರೆ ಹಿಂದೆ ಮಾಡ್ಲಿಕ್ಕೆ ನಮಗೆ ಜಾಗ ಬೇಕು. ಜಾಗ ಇಲ್ಲದ ಕಾರಣ 2 ನಾನ್ ಫಂಕ್ಷನಿಂಗ್ ಹಲ್ಲು, ಆ ಹಲ್ಲು ಅಷ್ಟು ಉಪಯೋಗ ಇಲ್ಲದ ಕಾರಣ ಅದನ್ನ ತೆಗೆದು ಜಾಗ ಮಾಡ್ತೇವೆ. ಅಂಡ್ ನಿಮ್ಮ ಮೇಲ್ ಹಲ್ಲಿಗೂ ನಿಮ್ಮ ಕಣ್ಣಿಗೂ ತುಂಬಾ ಡಿಸ್ಟೆನ್ಸ್ ಉಂಟು, ಬೋನ್ ಉಂಟು ನಡುವಲ್ಲಿ, ಅದರ ನರವು ಇದ್ರ ನರವು ಕಂಪ್ಲೀಟ್ಲಿ ಬೇರೆ, ಏನು ಕನೆಕ್ಷನ್ ಇಲ್ಲ. ಸೊ ಡೋಂಟ್ ವರಿ ಪುತ್ರನ್ ಅವರೇ. ಓಕೆ, ಸೊ ನಥಿಂಗ್ ಟು ವರಿ. ಕಣ್ಣಿಗೂ ಆ ಹಲ್ಲು ತೆಗಿರೋದಕ್ಕೆ ಏನು ಸಂಬಂಧ ಇಲ್ಲ. ಹಾಗೇನೆ ಡಾಕ್ಟರ್, ಎಸ್ ವಿ ವರ್ ಟಾಕಿಂಗ್ ಅಬೌಟ್ ಓರಲ್ ಕ್ಯಾನ್ಸರ್ ಅಂಡ್ ಮೌತ್ ಅಲ್ಸರ್ಸ್. ಸೊ ದಟ್ಸ್ ವಾಟ್, ಆಸ್ ಐ ಸೆಡ್, ಇಟ್ಸ್ ಮೋರ್ ಇಗ್ನೋರ್ಡ್ ಬಿಕಾಸ್ ಜನರು ನೆನ್ಸ್ಕೊಳ್ತಾರೆ ಸ್ವಲ್ಪ ತುಪ್ಪ ಹಚ್ಕೊಂಡ್ ಬಿಟ್ರೆ ಸಾಕು ಸರಿ ಆಗ್ತದೆ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸರಿ ಆಗ್ತದೆ, ಇಲ್ಲರ 1 ವಾರದಲ್ಲಿ ಕಮ್ಮಿ ಆಗ್ತದೆ ಅಂತ. ಬಟ್ ಓರಲ್ ಅಲ್ಸರ್ಸ್ ಇಸ್ ಸಮಥಿಂಗ್, ನಿಮಗೆ ಅದು ರೆಕರೆಂಟ್ ಬರ್ತಾ ಇದ್ರೆ, ಇದು ಹಚ್ಚುದು ಇಟ್ ವರ್ಕ್ಸ್ ಸಮಟೈಮ್ಸ್, ಬಟ್ ರೆಗ್ಯುಲರ್ಲಿ ನಿಮಗೆ ಅದು ಓರಲ್ ಅಲ್ಸರ್ಸ್ ಬರ್ತಾ ಇದ್ರೆ ಇಟ್ ರಿಕ್ವೈರ್ಸ್ ಅನ್ ಇಂಟರ್ವೆನ್ಷನ್. ಮೆಡಿಕಲ್ ಡೆಂಟಿಸ್ಟ್ ಹತ್ರ ಬರಬೇಕು, ನೀವು ತೋರಿಸ್ಕೊಳ್ಬೇಕು. ಈಗ ಬಂದು 1 ವಾರದಲ್ಲಿ ಹೋಗುವ ಅಲ್ಸರ್ ಆದ್ರೆ ನಮಗೆ ತೊಂದರೆ ಇಲ್ಲ, ಗುಣ ಮಾಡಿಸ್ಬೋದು. ಅದು ಬಿಟ್ಟು ನಿಮಗೆ ಕಂಟಿನ್ಯೂಸ್ಲಿ ಇರುವ ಅಲ್ಸರ್ಸ್, ನಿಮ್ಮ ಬಾಯಲ್ಲಿ ಒಂದೊಂದ್ಸತಿ ಇರ್ತದೆ, ನಿಮಗೆ ನೋವು ಗೊತ್ತಾಗೋದಿಲ್ಲ, ಯು ಮೈ ಜಸ್ಟ್ ಫೀಲ್ ದ ಅಲ್ಸರ್. ಸೊ ಹಾಗಿರುವಾಗ ಅದು ಬರ್ಬೇಕಾಗ್ತದೆ. ನಾವು ನೋಡಿ ನಮಗೆ ಏನಾದ್ರು ಸಂಶಯ ಇದ್ರೆ ಅದು ಚೂರು ಚಿಕ್ಕ ಭಾಗ ಒಂದು ತಪಸ್ಸಿಗೆ ತೆಗಿತೇವೆ, ನಾವು ತೆಗೆದು ಬಯೋಪ್ಸಿ ಅಂತ ಹೇಳ್ತೇವೆ, ಅದು ಮಾಡಿ ಮತ್ತೆ ನೋಡ್ಬೇಕಾಗ್ತದೆ. ಇಫ್ ಇಟ್ ಟರ್ನ್ಸ್ ಔಟ್ ಟು ಬಿ ನಾರ್ಮಲ್ ಅಲ್ಸರ್, ವೆಲ್ ಅಂಡ್ ಗುಡ್. ಇಫ್ ನಾಟ್ ಓರಲ್ ಕ್ಯಾನ್ಸರ್ ಆದ್ರೆ ವಿ ಹ್ಯಾವ್ ಅ ಸೆಟ್ ಆಫ್ ಟ್ರೀಟ್ಮೆಂಟ್ ಫಾರ್ ದಟ್. ಸೊ ಸರಿಯಾದ ಚಿಕಿತ್ಸೆ ಡಿಪೆಂಡ್ಸ್ ಆನ್ ದ ರೈಟ್ ಕೈಂಡ್ ಆಫ್ ಕಾಸ್ ಆಫ್ ದ ಪ್ರಾಬ್ಲಮ್. ಹಾಗೇನೆ ವೀಕ್ಷಕರೇ, ಇದೀಗ ಇಷ್ಟೊಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದೀವಿ. ಪ್ರಾಯಶಃ ಇನ್ನಷ್ಟು ಮುಖಕ್ಕೆ ಹಾಗೇನೆ ಸರ್ಜರಿಗೆ, ಈ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಬಗ್ಗೆ ಇನ್ನಷ್ಟು ನಾವು ತಿಳ್ಕೊಳ್ಳಿಕ್ಕಿದೆ ಡಾಕ್ಟರ್. ವಿ ಹ್ಯಾವ್ ಹ್ಯಾಡ್ ಕ್ವೈಟ್ ಅ ಫ್ಯೂ ಕಾಲರ್ಸ್ ಆಲ್ರೆಡಿ. ಹಾಗೇನೆ ಇದೀಗ ಇನ್ನೊಂದು ಲಾಸ್ಟ್ ಬ್ರೇಕ್ ನ ತಗೋತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಕೊನೆಯ ವಿರಾಮವನ್ನು ತಗೊಳ್ತಾ ಇದೀವಿ. ವಿರಾಮದ ನಂತರ ಮತ್ತೆ ಭೇಟಿ. ಸೊ ಇನ್ನಷ್ಟು 5 ನಿಮಿಷದ ಕಾಲಾವಕಾಶ ಎಲ್ರಿಗೂ ಇದೆ ಕರೆ ಮಾಡೋದಕ್ಕೆ. ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಅಲ್ಲಿ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಬಿ ರೈಟ್ ಬ್ಯಾಕ್.